ಈ ಒಂದು ಬಯಲುಸೀಮೆ ಜನರು ಕೂಡ ಅನುಕೂಲ ಆಗಿದೆ ಅನ್ನೋದನ್ನ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ದೊಡ್ಡ ಇತಿಹಾಸ ಈ ಒಂದು ಅಣೆಕಟ್ಟಿಗೆ. ಸುಮಾರು 60 ವರ್ಷ ಆಗಿದೆ. 60 ವರ್ಷದ ಹಿಂದೆ ಈ ಯೋಜನೆಯನ್ನ ಕಾರ್ಯರೂಪಕ್ಕೆ ಈ ಅಣೆಕಟ್ಟೆಯನ್ನ ತಂದಿದ್ದಾರೆ. ಸೊ ಪಶ್ಚಿಮ ಘಟ್ಟಕದಿಂದ ಕುದುರೆಮಗ್ಗದಿಂದ ಈ ಒಂದು ಜಲಾಶಯಕ್ಕೆ 1945ರಲ್ಲಿ ಸಮೀಕ್ಷೆ ಮಾಡಿ 65ರಲ್ಲಿ ಕಾರ್ಯರೂಪಗೊಂಡು ಇದನ್ನ ಆಗಿನ ಸರ್ ಎಂ ವಿಶ್ವೇಶ್ವರಯ್ಯನವರು ಇದಕ್ಕೆ ಒಂದು ರೂಪವನ್ನು ಕೊಟ್ಟು ಇದು ಬಹಳ ಅನುಕೂಲ ಆಗಿದೆ. ನೀವೆಲ್ಲ ರೈತರು ಬಹಳ ಹುಮ್ಮಸ್ಸಿಂದ ಬಂದಿದ್ದೀರಿ. ರೈತನಿಗೆ ಸಂಬಳ ಇಲ್ಲ, ರೈತನಿಗೆ ಪ್ರಮೋಷನ್ ಇಲ್ಲ, ರೈತನಿಗೆ ಪೆನ್ಷನ್ ಇಲ್ಲ, ರೈತನಿಗೆ ಲಂಚ ಇಲ್ಲ, ರೈತನಿಗೆ ರಿಟೈರ್ಮೆಂಟ್ ಇಲ್ಲ. ಇಂಥ ರೈತರನ್ನ ಬದುಕಿಸಬೇಕು ಅಂತೇಳಿ ನಮ್ಮ ಸರ್ಕಾರ ಬದ್ಧವಾಗಿದೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಇವತ್ತು ಇತಿಹಾಸದಲ್ಲಿ, ಇಷ್ಟು ವರ್ಷಗಳ ಇತಿಹಾಸದಲ್ಲಿ ಜುಲೈ ತಿಂಗಳಲ್ಲೇ 3-4 ಬಾರಿ ಮಾತ್ರ ತುಂಬಿದೆ. ಮೊನ್ನೆ ತಾವೆಲ್ಲ ಗಮನಿಸಿದ್ದೀರಿ, ಕಾವೇರಿ ನೀರು ಜೂನ್ ನಲ್ಲೇ ಹೋಗಿ ನಾನು ಸಿದ್ದರಾಮಯ್ಯನವರು ಕನ್ನಂಬಾಡಿ ಕಟ್ಟೆ, ಅದೊಂದು ಅನ್ನದ ತಟ್ಟೆ, ಅಲ್ಲಿ ಹೋಗಿ ಇವತ್ತು ನಾವು ಎಷ್ಟೋ 70-80 ವರ್ಷದ ಹಿನ್ನೆಲೆಯಲ್ಲಿ ಅದು ತುಂಬಿತ್ತು. 92 ವರ್ಷ ಜೂನ್ ನಲ್ಲಿ ತುಂಬಿ ಅದಕ್ಕೆ ಹೋಗಿ ನಾವು ಇದೇ ರೀತಿ ಮೊದಲನೇ ಬಾಗಿನ ಅದು ಅರ್ಪಿಸುವಂತ ಕೆಲಸ ಮಾಡಿದ್ದೇವೆ. ಮೊನ್ನೆ ತಾನೇ ಕೃಷ್ಣೇಗೌಡಿಗೆ ಅಣೆಕಟ್ಟಿಗೆ ಹೋಗಿ ಅಲ್ಲಿಗೂ ಕೂಡ ನಮ್ಮ ಜವಾಹರ್ಲಾಲ್ ನೆಹರು ಆ ಕಾಲದಲ್ಲಿ ಪ್ರಾರಂಭ ಆಗಿ ಅದಕ್ಕಿಂತ ಮುಂಚಿತವಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಅದಕ್ಕೂ ಕೂಡ ಪೂಜೆ ಮಾಡಿ ಅರ್ಪಿಸಿದ್ದೇವೆ. ಕಾಂಗ್ರೆಸ್ ಸರ್ಕಾರ ಬಂದಾಗೆಲ್ಲ ಬರ ಅಂತ ಕೆಲವರೆಲ್ಲ ಟೀಕೆ ಮಾಡ್ತಿದ್ರು. ನಾನು ಅವ್ರಿಗೆಲ್ಲ ಹೇಳಿದ್ದೀನಿ, ಟೀಕೆಗಳು ಸಾಯ್ತವೆ, ನಮ್ಮ ಕೆಲಸಗಳು ಉಳಿತವೆ. ಇಷ್ಟು ಮಾತ್ರ ಹೇಳಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ನಾವೆಲ್ಲ ಈಗ ತಾನೇ ನಾನು ಜಯಚಂದ್ರ, ನಮ್ಮ ವಾಸು, ರಂಗನಾಥ್ ಎಲ್ಲ ಹೋಗಿ ಏನು ನಮ್ಮ ಗುಬ್ಬಿ ವಾಸು ಕ್ಷೇತ್ರದಲ್ಲಿ ಏನ್ ಕೆಲವು ಬಿಜೆಪಿ ಮತ್ತು ದಳದ ಶಾಸಕರು ಅವರೇನು ಸಣ್ಣ ನ್ಯಾಯ ತಕೊಂಡು ಕೂತಿದ್ರು. ಅಲ್ಲಿ ಹೋಗಿ ನಾನು ಅಲ್ಲೂ ಕೂಡ ನೋಡಿ ಪೈಪ್ಲೈನ್ ಅದನ್ನು ಕೂಡ ಕುಣಗಲ್ಗೆ ನೀರು ಹೋಗ್ಬೇಕು ಅನ್ನೋ ಒಂದು ವಿಚಾರ ಹಿಂದೆನೆ ಮಂಜೂರು ಮಾಡಿದ್ದು, ಅವ್ರ ಸರ್ಕಾರದಲ್ಲೇ ಮಾಡಿತ್ತು. ಈಗ ಅದನ್ನು ಕೂಡ ವೀಕ್ಷಣೆ ಮಾಡಿಬಿಟ್ಟು ಇಲ್ಲಿಗೆ ಬಂದು ಅದಕ್ಕೆ ಇವತ್ತು ತಡವಾಗಿ ನಿಂತಿದ್ದೇನೆ. ಪ್ರಭಾ ಮಲ್ಲಿಕಾರ್ಜುನ್ ಅವರು ಕೂಡ ನನಗೀಗಾಗಲೇ ಒಂದು ಮನವಿಯನ್ನ, ಚಾನೆಲ್ಗಳೆಲ್ಲ ಅನುಕೂಲ ಆಗ್ಬೇಕು, ರಿಪೇರಿ ಆಗ್ಬೇಕು ಅಂತ ಹೇಳಿ ಅವರು ಕೂಡ ಒಂದು 100 ಕೋಟಿದು ಯೋಜನೆಯನ್ನ ಈಗ ನನಗೆ ಕೊಟ್ಟಿದ್ದಾರೆ. ಮಲ್ಲಿಕಾರ್ಜುನ್ ಅವರು ಮತ್ತು ಇಲ್ಲಿರುವಂತ ಎಲ್ಲ ಶಾಸಕರು, ನಮ್ಮ ಶಾಂತನಗೌಡ ಇರ್ಬೋದು, ಶಿವಗಂಗಾ ಇರ್ಬೋದು, ಎಲ್ಲರೂ ಕೂಡ ಈ ಜಿಲ್ಲೆ ಶಾಸಕರು ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಈ ಕ್ಷೇತ್ರ, ಈ ಜಿಲ್ಲೆ ವಿಚಾರದಲ್ಲಿ ಮತ್ತು ನಮ್ಮ ಈ ವೇದಿಕೆಯಲ್ಲಿರುವಂತಹ ಸಂಗಮೇಶ್ವರ್ ಕೂಡ ಅವರು ಸ್ಪೆಷಲ್ ಗ್ರಾಂಟ್ ಈಗಾಗಲೇ ನನ್ನ ಹತ್ರ 106 ಕೋಟಿ ಹೊಡ್ಕೊಂಡ್ಬಿಟ್ಟಿದ್ದಾರೆ, 150 ಕೋಟಿ ಹೊಡ್ಕೊಂಡ್ಬಿಟ್ಟಿದ್ದಾರೆ. ಅವರು ನಾನು ಬೇಡ ಅಂದ್ರೂ ನಾನು ಇಲ್ಲ, ಇನ್ನೊಂದ್ಸತಿ ಬರುದಿಲ್ಲ ಅಂತಲೇ ಬರ್ಸ್ಬಿಟ್ಟಿದ್ದಾರೆ. ಸೊ ಮೊನ್ನೆ ತಾನೇ ನಾನು ಮಧು ಬಂಗಾರಪ್ಪನವ್ರಿಗೆ ಮತ್ತು ನಮ್ಮ ಕಾಗೋಡು ಕ್ಷೇತ್ರ ಸಾಗರ ಅವ್ರಿಗೂ ಕೂಡ ಗೋಪಾಲ್ ಕೃಷ್ಣ ಅವರು ಕೂಡ ವಿಶೇಷವಾಗಿ ಅವ್ರಿಗೂ ಕೂಡ ಅನುದಾನವನ್ನ ಕೊಟ್ಟಿದ್ದೇನೆ. ನಮ್ಮ ಬಲ್ಕೇಶ್ ಭಾನೂರವರು ಪಾಪ ಯಾವಾಗಲೂ ಕೂಡ ಅವ್ರ MLC ಆಗಿದ್ರು ಕೂಡ ಭದ್ರಾವತಿ ಮತ್ತು ಶಿವಮೊಗ್ಗದ ಜಿಲ್ಲೆಗೆ ಅವರು ಅಪಾರವಾದಂತ ಕಾಳಜಿಯನ್ನು ಇಟ್ಟು ನನ್ನ ಹತ್ರ ಅವರು ಕೂಡ ಒಂದಷ್ಟು ಗ್ರಾಂಟ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ. ನನ್ಗೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಈ ವೇದಿಕೆ ಇರುವಂತ ಎಲ್ಲ ಶಾಸಕರುಗಳು ಎಲ್ಲರೂ ಕೂಡ ಜನರ ಪರವಾಗಿ ಇವತ್ತು, ರೈತರ ಪರವಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರ ದೃಷ್ಟಿಯಿಂದ, ನಿಮ್ಮೆಲ್ಲರ ಪರವಾಗಿ ಅವರು ಕೂಡ, ನಾನು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ. ಒಂದು ಸಮಾಜದಲ್ಲಿ ಏನಿದೆ ಅಂತಂದ್ರೆ, ಅವಕಾಶ ಸಿಕ್ಕಿದಾಗ ಕೆಲವು ಪುಣ್ಯ ಕಾರ್ಯಗಳನ್ನು ನಾವೆಲ್ಲ ಮಾಡಬೇಕಾಗಿದೆ. ನೀವೆಲ್ಲ ಕೂಡ ನಂಬಿಕೆ ಇದೆ ನಮ್ಮ ಮೇಲೆ.
ಏನಾದ್ರು ಒಂದು ಸಾಧನೆ ಮಾಡ್ತಾರೆ ಅಂತ. ಮರಕ್ಕೆ ಬೇರು ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ. ನೀವು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ನೀವು ನನ್ನ ಮೇಲೆ, ನಮ್ಮ ಸರ್ಕಾರದ ಮೇಲೆ ನಂಬಿಕೆ ಇಟ್ಕೊಂಡು ರೈತರನ್ನ ಬದುಕಿಸ್ತಾರೆ, ನಮ್ಮ ಜೀವನ ನಾಡಿ ಈ ಭದ್ರಕ್ಕೆ ಒಂದು ವಿಶೇಷವಾದಂತಹ ಶಕ್ತಿ ತುಂಬುತ್ತಾರೆ ಅಂತೇಳಿ ಬಹಳ ವಿಶ್ವಾಸದಿಂದ ಬಂದಿದ್ದೀರಿ.